ಸ್ನೇಹಿತರೆ, ನಮ್ಮ ಹಿಂದೆ ಸುಮಾರು 10-15 ವರ್ಷದ ಹಿಂದೆ ಕಬ್ಬು ನೆಡಬೇಕು ಅಂದರೆ ಸ್ನೇಹಿತರೆ, ಬಲ್ತಿರೋ ಕಬ್ಬನ್ನ ತಗೊಂಡು ಅದನ್ನು ಕಟ್ ಮಾಡಿ ಅದು ಜೋಡಿಸ್ಕೊಂಡು ಅದನ್ನು ತೋಟದ ಹತ್ರ ತಗೊಂಡೋಗಿ ಅದನ್ನು ಒಂದು ಲೈನ್ ಮಾಡಿಕೊಂಡು ಉದ್ದಕ್ಕೂ ಪಟ ಮಾಡಿ ಆ ಪಟಕ್ಕೆ ಜೋಡಿಸ್ಕೊಂಡು ಹೋಗಬೇಕು. ಆಮೇಲೆ ಅದನ್ನು ನೆಟ್ಕೊಂಡು ಹೋಗಬೇಕು. ಆಮೇಲೆ ನೀರು ಹಾಯಿಸ್ಬೇಕು ಸ್ನೇಹಿತರೆ. ಅದಕ್ಕೆ ಒಂದು ವಾರ ಆಗಬೇಕು ಚಿಗುರು ಹೊಡಿಬೇಕು ಅಂದರೆ. ಈ ರೀತಿ ನಡೀತಾ ಇತ್ತು ಸ್ನೇಹಿತರೆ. ಇದು ಒಂದು 10-15 ವರ್ಷದಿಂದ ಈ ಕಾರ್ಯ ನಡೀತಾಯಿತ್ತು. ನಮ್ಮ ರೈತರ ಕೆಲಸ ಸ್ವಲ್ಪ ನಿಧಾನ ಆಗ್ತಿತ್ತು, ಯಾವ ಟೆಕ್ನಾಲಜಿ ಇರಲಿಲ್ಲ. ಆದರೆ ನಮಗೆ ಖುಷಿ ಕೊಡ್ತಾ ಇರೋದು ಏನು ವಿಚಾರ ಅಂದರೆ, ಈ ಖುಷಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇವಾಗೇನಿಲ್ಲ, ಬುಕ್ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ, ಮನೆ ಹತ್ರನೇ ತಂದುಬಿಡ್ತಾರೆ ಸ್ನೇಹಿತರೆ. ಯಾವ ಥರ ಅಂತ ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ. ಒಟ್ಟಿನಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಭಾರತ ಇರ್ಬೋದು, ನಮ್ಮ ರಾಜಕೀಯ ಇರ್ಬೋದು, ಕೃಷಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನನ್ನ ಬಯಕೆ. ಯಾಕೆಂದರೆ ಕೃಷಿ ನಿಂತೋಯ್ತು ಅಂದರೆ ಹೊಟ್ಟೆಗೆ ಊಟನೇ ನಿಂತೋಗುತ್ತೆ. ಊಟ ನಿಂತೋಯ್ತು ಅಂದರೆ ಜೀವನ ಕೂಡ ನಿಂತೋಗ್ಬಿಡುತ್ತೆ ಸ್ನೇಹಿತರೆ. ಏನೇ ಟೆಕ್ನಾಲಜಿ ಬಂದರೂ ಕೃಷಿಗೋಸ್ಕರ ಬಂದರೆ ತುಂಬ ಖುಷಿಯಾಗುತ್ತೆ ನಮ್ಮಂಥ ರೈತರಿಗೆ ಸ್ನೇಹಿತರೆ. ರೈತರ ಜೀವನದಲ್ಲಿ ಆ ಸಮಯನ ತುಂಬ ಉಳಿಸ್ತಾರೆ ಸ್ನೇಹಿತರೆ. ಆ ಉಳಿಸೋದಕ್ಕೇ ನಮ್ಮಂಥ ಸಿಟಿಲಿರೋವಂಥ ಮನುಷ್ಯರೆಲ್ಲ ಊಟ ತಿನ್ನೋಕ್ಕೆ ಸಾಧ್ಯ ಆಗ್ತಾ ಇರೋದು. ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಈಗ ಏನಾಗ್ತಿದೆ ಅಂದರೆ ಸ್ನೇಹಿತರೆ, ಮಿಷಿನಲ್ಲಿ ಪುಟ್ಟದಾಗೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಪುಟ್ಟದಾಗೆ ಕಟ್ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಸ್ನೇಹಿತರೆ, ಪ್ಲಾಸ್ಟಿಕ್ ಅಳವಡಿಸಿ ಅದ್ರ ಮೇಲೆ ಮುಚ್ಚಿ, ಹುಲ್ಲು ಹಾಕಿ ಮುಚ್ಚಿ, ಈ ಥರ ಪೈರು ಬರೋ ಥರ, ಅಂದರೆ ಈ ಥರ ಚಿಗುರು ಹೊಡಿಯೋ ಥರ ಮಾಡಿ ಸ್ನೇಹಿತರೆ, ಅದನ್ನು ಈ ರೀತಿ ತೋಟಗಾರಿಕೆ ಥರ ಮಾಡಿಕೊಂಡು ಸ್ನೇಹಿತರೆ, ಯಾರು ಕಬ್ಬು ನೆಡಬೇಕು ಅಂತಿದ್ದಾರೋ ಅವ್ರಿಗೆ ಡೈರೆಕ್ಟಾಗಿ ಇನ್ಸ್ಟಾಲೇಷನ್ ಆಗ್ಬಿಡುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಇಲ್ಲಿ ಪಟ ಹೊಡೆದಿದ್ದಾರೆ. ಲೈನಾಗೆ ಈ ಥರ ಪಟ ಹೊಡ್ಕೋಬೇಕು ಸ್ನೇಹಿತರೆ. ಪಟ ಹೊಡೆದು ಈ ಥರ ಪಟ ಹೊಡೆದು ಈ ಥರ ನೀರು ಹಾಯಿಸ್ಬಿಟ್ರೆ ಸ್ವಲ್ಪ ಲೈಟಾಗಿ ಶೀತ ಆಗುತ್ತೆ. ಅಕಸ್ಮಾತ್ ನೀರು ಹಾಯಿಸ್ತಾ ಇದ್ರೂ ಕೂಡ ಈ ಪಟಕ್ಕೆ ಇದೆಯಲ್ಲ ರೆಡಿಮೇಡ್ ಕಬ್ಬು, ಈ ರೆಡಿಮೇಡ್ ಕಬ್ಬನ್ನ ಸ್ನೇಹಿತರೆ ಆ ಪಟದೊಳಗಡೆ ಸಿಕ್ಸ್ಕೊಂಡು ಹೋಗ್ಬಿಡ್ತಾರೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ತೆಗೆಯೋದು, ಅದನ್ನು ಪಟ ಸಿಗಿಸೋದು ಸ್ನೇಹಿತರೆ, ಅಷ್ಟೇ. ಸಿಕ್ಸ್ಬಿಟ್ಟು ನೀರು ಹಾಯಿಸ್ಕೊಂಡು ಹೋಗ್ತಾ ಇರೋದು. ಅದಕ್ಕೆ ಅವಶ್ಯಕತೆ ಇದ್ದಾಗ ಗೊಬ್ಬರ ಕೊಡೋದು, ಔಷಧಿ ಕೊಟ್ಕೊಂಡು ಅದನ್ನು ದೊಡ್ಡದು ಬೆಳೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಇದು ಈಗಿನ ಪದ್ಧತಿ ಸ್ನೇಹಿತರೆ. ಹೇಳಬೇಕು ಅಂದರೆ ನಮ್ಮ ಕೃಷಿಯಲ್ಲೂ ಕೂಡ ಇಂಪ್ರೂವ್ಮೆಂಟು ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಇದೇ ರೀತಿ ಇನ್ನೂ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿ ಇನ್ನೂ ನಮ್ಮ ಎಜುಕೇಟೆಡ್ಗಳು ಕೃಷಿ ಕಡೆಗೆ ಗಮನ ಕೊಟ್ಟು ಈ ಬೆಳೆಗಳಿಗೆ ಆದಷ್ಟು ಸಹಾಯ ಮಾಡಿಕೊಂಡು ಸ್ನೇಹಿತರೆ ಮುಂದುವರೆದ್ರೆ, ನಮ್ಮ ಕೃಷಿ ನಮ್ಮ ಚೈನಾದಲ್ಲಿ ಎಂಥ ಅದ್ಭುತವಾದ ಕೃಷಿ ಮಾಡ್ತಾಯಿದ್ದಾರೆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅಂದರೆ ಸ್ನೇಹಿತರೆ, ಅದೇ ರೀತಿ ನಮ್ಮ ಭಾರತದಲ್ಲಿ ನಾವೇನು ಕಮ್ಮಿ ಅಂತ, ನಾವು ಚೈನಾಗಿಂತ ಫಾರಿನ್ ದೇಶಕ್ಕಿಂತ ನಾವು ಈ ಕೃಷಿನ ಮುಂದುವರಿಸ್ಕೊಂಡು ಮುಂದಾಳತ್ವ ವಹಿಸ್ಕೊಂಡು ಹೋದರೆ ಸ್ನೇಹಿತರೆ, ಎಷ್ಟು ಬಿಲ್ಡಿಂಗು ಮೇಲೆ ಕಟ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹಸ್ತಾಗ ಎಷ್ಟು ಊಟ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಕೃಷಿ ಹೆಚ್ಚುವರಿ ಆಗಲಿಲ್ಲ ಅಂದರೆ ಹಸ್ತಾಗ ಊಟ ಇರೋಲ್ಲ, ಸುಮ್ಮನೆ ಬಿಲ್ಡಿಂಗ್ ನೋಡ್ಕೊಂಡು ಇರೋಕ್ಕೂ ಆಗೋಲ್ಲ ಸ್ನೇಹಿತರೆ. ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರೆ ನಿದ್ದೆ ಮಾಡ್ಬೋದು ಅಷ್ಟೇ ಹೊರ್ತು ಸ್ನೇಹಿತರೆ, ನಿದ್ದೆ ಬರಬೇಕು ಅಂದರೆ ಹೊಟ್ಟೆ ತುಂಬ ಊಟ ಬೇಕೇ ಬೇಕು. ಊಟ ನಾವು ತಿನ್ನಲೇಬೇಕು ಅಂದರೆ ಸ್ನೇಹಿತರೆ, ಈ ಕೃಷಿನ ನಮ್ಮ ಎಜುಕೇಟೆಡು ನಮ್ಮ ಯುವಕರು ಇಷ್ಟಪಟ್ಟು ಮುಂದುವರ್ಸ್ಕೊಂಡು ಹೋಗಬೇಕು. ಹಾಗೆ ಹೆಣ್ಮಕ್ಳು ಕೂಡ ಗೌರ್ಮೆಂಟ್ ಕೆಲಸದಲ್ಲಿರೋರು, ಸಂಬಳ ತಗೊಳ್ಳೋರು ಅಂಥವರೇ ಬೇಕು ಅನ್ನೋ ಆಸೆಗಳನ್ನ ಬಿಟ್ಟು ಸ್ನೇಹಿತರೆ, ಕೃಷಿಲಿರ್ತಕ್ಕಂಥ ಹುಡುಗರುಗಳನ್ನ ಅವ್ರಿಗೆ ಬೆಂಬಲ ಕೊಟ್ಕೊಂಡು ಅವ್ರನ್ನ ಮದುವೆಯಾಗಿ ಅವ್ರಿಗೆ ಬೆನ್ನಿಂದೆ ನಿಂತ್ಕೊಂಡು ಯಶಸ್ವಿ ಪುರುಷ ಅಂತ ಮಾಡ್ಕೊಂಡು ಹೋಗ್ತಾಯಿದ್ರೆ ಸ್ನೇಹಿತರೆ, ನಮ್ಮಂಥ ಯುವಕರು ಎಂಥ ಎತ್ತರಕ್ಕೆ ಬೇಕಾದ್ರೂ ಹಾರಬಲ್ಲರು. ಏರೋಪ್ಲೇನಿಂದ ಬೇಕಾದ್ರೆ ಹಾರಕ್ಕೆ ರೆಡಿ ಅಂತಾರೆ ಪ್ರೀತಿ ಮಾಡಿದ ಹುಡುಗರು. ಅಂಥದ್ರಲ್ಲಿ ಈ ಕೃಷಿಗೋಸ್ಕರ ಹೆಣ್ಮಕ್ಳು ನಾನಿದ್ದೀನಿ ನೀನು ಬೆಳಿ ಅಂತ ಅಂದರೆ ನಮ್ಮ ಹುಡುಗರು ಇನ್ನೂ ಸ್ಟೆಪ್ ಮೇಲೆ ಹೋಗ್ತಾರೆ. ವಿಪ್ರೋ ದೊಡ್ಡ ಕಂಪ್ನಿಗಳಿಗಿಂತ ನಾವೇನು ಕಮ್ಮಿ ಅಲ್ಲ ಅಂತ ಕೃಷಿಲೇ ಲಕ್ಷ ಸಂಪಾದನೆ ಮಾಡ್ಬೋದು. ಅಲ್ಲಿ ನೋಡ್ತಾ ಇದ್ದೀರಾ, ಗೋ ಸಾಕಣೆ, ಅದರಿಂದ ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡಿ ಸ್ನೇಹಿತರೆ. ನಾವು ಹೇಳೋದೇ ಏನಿಲ್ಲ, ದಯವಿಟ್ಟು ನಮ್ಮ ಕೃಷಿಗೆ ಆದಷ್ಟು ಇಂಪಾರ್ಟೆನ್ಸ್ ಕೊಡಿ. ಟೆಕ್ನಾಲಜಿ ಇನ್ನೂ ಮುಂದುವರಿತಿದೆ, ಒಪ್ಕೊಳ್ಳೋಣ. ಅದು ಟೆಕ್ನಾಲಜಿ ನಮ್ಮ ಕೃಷಿಕರಿಗೆ ಉಪಯೋಗ ಆಗಲಿ ಅನ್ನೋದೇ ನನ್ನ ಅನಿಸಿಕೆ, ಅಭಿಪ್ರಾಯ.
ನಿಮಗೇನು ಅನ್ನಿಸ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನನ್ನ ಒಂದೊಂದು ಮಾತು ನಿಮ್ಗೆ ಇಷ್ಟ ಆಯಿತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಇದೇ ರೀತಿ ಈ ವಿಡಿಯೋಗಳಿಗೆ ದಯವಿಟ್ಟು ಬೆಂಬಲ ಕೊಡಿ. ಮತ್ತಷ್ಟು ನಮಗೆ ಮೋಟಿವೇಶನ್ ಆಗುತ್ತೆ ಈ ಥರ ವಿಡಿಯೋಗಳು ಮಾಡೋಕ್ಕೆ. ಜೈ ರೈತ, ಜೈ ರೈತ, ಜೈ ರೈತ. ನೀವು ಜೈ ರೈತ ಅಂತ ಕಮೆಂಟ್ ಮಾಡಿ. ನೀವು ರೈತರಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ರೈತರ ಪರ ಇದ್ದೀರಾ ದಯವಿಟ್ಟು ಒಂದು ಹಾರ್ಟ್ ಹಾಕಿ ಒಂದು ರೈತ ಅಂತ ಕಮೆಂಟ್ ಮಾಡಿ.